ಇವತ್ತು ಎಲ್ಲಮ್ಮನ ಜಾತ್ರೆ ಯಾವ್ದೋ ರೊಕ್ಕ ಎಲ್ಲಮ್ಮನ ಜಾತ್ರೆ ಅಂತ ಹೇಳಿ ಸರ್ಕಾರದ ದುಡ್ಡು ಈಗ ಸರ್ಕಾರದ ದುಡ್ಡಿನ ಮೇಲೆ ಕಾಂಗ್ರೆಸ್ನ ಸಮಾವೇಶ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಇವ್ರಿಗೆ ಒಂದಿಷ್ಟು ನೈತಿಕತೆ ಇಲ್ಲ. ಬಿಜೆಪಿ ಬಗ್ಗೆ, ಕೇಂದ್ರ ಸರ್ಕಾರದ ಬಗ್ಗೆ, ನರೇಂದ್ರ ಮೋದಿ ಅವರ ಬಗ್ಗೆ ಮಾತಾಡಲಿಕ್ಕೆ ಒಂದಿಷ್ಟು ನೈತಿಕತೆ ಇಲ್ಲ. ಮತ್ತು ಅವ್ರು ಇಲ್ಲಿ ಸಮಾವೇಶ ಮಾಡೋದಕ್ಕೂ ಈ ಮೂಡಾದ ಈ ಒಂದು ಸೈಟ್ಗಳನ್ನ ಮುಟ್ಟುಗೋಲು ಹಾಕೋದಕ್ಕೆ ಏನ್ ಸಂಬಂಧನೇ ಇಲ್ಲ. ಒಂದಕ್ಕೊಂದು ಅದು ಕಂಪ್ಯಾರಿಸನ್ ಮಾಡುವಂತ ಪ್ರಶ್ನೆನೇ ಇಲ್ಲ. ಹೀಗಾಗಿ ಮೂಡಾ ಹಗರಣ ನಡೆದು ಈಗ ಒಂದು 6 ತಿಂಗಳು 8 ತಿಂಗಳ ಮೇಲೆ ನಡೀತಿದ್ದು ಅದೆಲ್ಲ ಹೊರಗೆ ಬಂದು ಮುಟ್ಟುಗೋಲು ಹಾಕುವಂಥದ್ದು, ಇಡೀ ಇನ್ವೆಸ್ಟಿಗೇಷನ್ ಮಾಡುವಂಥದ್ದು ಎಲ್ಲ ನಡೀತಾ ಇದೆ. ಹೀಗಾಗಿ ಇವತ್ತಿನ ಅಧಿವೇಶನ 1 ದಿವಸದ ಅಧಿವೇಶನ ಜಾತ್ರೆ ಮಾಡಿ ಹೋಗ್ತಾರಷ್ಟೇ. ಇವತ್ತು ನಾಳೆ ಜಾತ್ರೆ ಮಾಡ್ಕೊಂಡು ಹೋಗಿ ಬಂದಾರ ಹೊರತು ಮತ್ ಬೇರೆ ಏನೂ ಇಲ್ಲ. ಮೊದಲ ನಿಮ್ಮ ಮನಿ ಸರಿ ಮಾಡ್ಕೋರಿ ಅಂತ ಹೇಳ್ತೇನೆ ನಾನು ಕಾಂಗ್ರೆಸ್ನವ್ರಿಗೆ. ಬೆಳಗಿಂದ ಸಾಯಂಕಾಲ ಡಿನ್ನರ್ ಪಾರ್ಟಿ, ಲಂಚ್ ಪಾರ್ಟಿ, ಬ್ರೇಕ್ಫಾಸ್ಟ್ ಪಾರ್ಟಿ ಇವೆಲ್ಲ ನಡೆದಾವ. ಮ್ಯಾಲಿಂದ ಖರ್ಗೆ ಅವರು ಎಲ್ಲಿಯೋ ಪರಿಸ್ಥಿತಿ ಬಂತಂದ್ರೆ ನೀವು ಸುಮ್ ಕುದುರ್ತಿರೋ ಇಲ್ಲ ನಾನು ನೋಡ್ಕೊಂತೀನಿ ಅನ್ನೋ ಒಟ್ಟಿಗೆ ಕಾಂಗ್ರೆಸ್ ಪಾರ್ಟಿ ಪಕ್ಷ ತೀರ್ಮಾನ ತೆಗೆದುಕೊಳ್ತದೆ. ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು, ಯಾರನ್ನ ಮುಂದುವರಿಸಬೇಕು, ಬ್ಯಾಡೋ, ಮತ್ತೆ ಯಾರು ಮಾಡಬೇಕು, ಕೆಪಿಸಿಸಿ ಅಧ್ಯಕ್ಷನ ಯಾರು ಮಾಡಬೇಕು ಬಿಡಬೇಕು, ಅದು ನಾವು ಬಿಟ್ಟಿದ್ದು. ನಮಗೆ ರಾಹುಲ್ ಗಾಂಧಿಗೆ ಬಿಟ್ಟಿದ್ದು. ನೀವು ಇದರಲ್ಲಿ ಕೈ ಹಾಕಬೇಡ್ರಿ, ಯಾರು ಮಾತಾಡೋದಿಲ್ಲ ಅಂತ ಹೇಳಿ ಡೈರೆಕ್ಷನ್ ಕೊಡುವಷ್ಟು ಮಟ್ಟಿಗೆ ಹೋಗಿ ಅಂದ್ರೆ ಇದು ಎಷ್ಟು ಗಂಭೀರ ಇದೆ ನೀವು ಅರ್ಥ ಮಾಡ್ಕೊಡ್ರಿ. ಹೀಗಾಗಿ ಮೊದಲು ನಿಮ್ಮ ಮನೇನೆ ಸರಿ ಇಲ್ಲ. ಮತ್ತೊಬ್ಬರಿಗೆ ಮಾತಾಡುವಂತದ್ದು ಪ್ರಶ್ನೆ ಇಲ್ಲ. ಮತ್ತೊಬ್ಬರಿಗೆ ನೀವು ಟೀಕೆ ಮಾಡುವಂತದ್ದು ಇಲ್ಲ, ಎಲ್ಲ ಸುರ್ಜೇವಾಲ ಅಂತ ಅದೇ ಹೇಳ್ತೇನೆ ನಾನು. ಬೇರೆ ಬಿಜೆಪಿ ಬಗ್ಗೆ ಯಾಕೆ ಟೀಕೆ ಮಾಡ್ತೀರಿ ನೀವು? ನಿಮ್ಗೆ ಯಾರು ಹೆದರ್ತಾ ಇಲ್ಲ. ನೀವು ಹೇಳಿದ ಸ್ಟೇಟ್ಮೆಂಟ್ ಆದ್ಮೇಲೆ ಇಮಿಡಿಯೇಟ್ಲಿ ಮತ್ತೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇದ್ರ ಬಗ್ಗೆ ಪಕ್ಷದೊಳಗೆ ಭಾರತೀಯ ಜನತಾ ಪಾರ್ಟಿ ಒಳಗೆ ಎಲ್ಲವೂ 100% ಸರಿ ಅಂತ ನಾನು ಹೇಳಿಲ್ಲ, ಹೇಳುದೂ ಇಲ್ಲ. ಅದಕ್ಕೆ ಅದು ಏನು ಸಮಸ್ಯೆಗಳಿದಾವೆ ಅದನ್ನ ಈಗಾಗಲೇ ವರಿಷ್ಠರು ಗಮನಿಸ್ತಾ ಇದ್ದಾರೆ ಮತ್ತು ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರಗಳನ್ನು ಕೈಗೊಳ್ತಾರೆ. ವಿಜೇಂದ್ರ ಅವರು ರಮೇಶ್ ಜಾರಕಿಹೊಳಿ ಎದುರಿಸೋ ಪ್ರಯತ್ನ ಮಾಡಿದ್ದಾರೆ. ನೀವು ಮನೆ ಬಿಟ್ಟು ಬರಲ್ಲ. ನಾನು ವೈಯಕ್ತಿಕವಾದಂತಹ ಹೇಳಿಕೆ ಬಗ್ಗೆ ಎಂದೂ ಕಮೆಂಟ್ ಮಾಡಕ್ ಹೋಗುದಿಲ್ಲ. ಅವರವ್ರ ಹೇಳಿಕೆ ಅವ್ರಿಗೆ ಬಿಟ್ಟಿದ್ದು. ಪಕ್ಷ ಏನು ಯಾವುದು ನಿರ್ಧಾರ ಕೈಗೊಂಡ ಸರಿ ಮಾಡ್ಲಿಕ್ಕೆ ಎಲ್ಲಾ ರೀತಿ ಪ್ರಯತ್ನ ಮಾಡ್ತಾರೆ. ಹೈಕಮಾಂಡ್ ಯಾಕೆ ಸುಮ್ಮನೆ ಕೂತಿದೆ ಸರ್? ಈಗ ಹಲವಾರು ಬಾರಿ ಅವ್ರ ಜೊತೆ ಮಾತಾಡಿದ್ದಾರೆ. ಬಹುಶಃ ಬರುವಂತಹ ದಿವಸಗಳಲ್ಲಿ ಇನ್ನೊಂದ್ಸಲ ಕರೆಸಿ ಮಾತಾಡಿ ಏನೋ ಒಂದು ಹಂತಕ್ಕೆ ಈ ಸಮಸ್ಯೆ ಇತ್ಯರ್ಥ ಆಗ್ತದೆ ನಾನು ನಂಬಿದ್ದೇನೆ. ಸರ್, ನೇರ ವಾಗ್ದಾಳಿಯನ್ನ ಮಾಡ್ತಾರೆ. ನಿಮ್ಮ ಅಪ್ಪನ ಸೇವ್ ಮಾಡೋದಕ್ಕೆ ನಾನು ಬಂದಿದ್ದೀನಿ ಅನ್ನೋ ಒಂದು ಹೇಳಿಕೆನೂ ಕೊಡ್ತಾರೆ. ಯಾಕೆ ಬಿಜೆಪಿ ಹೈಕಮಾಂಡ್ ಏನಾದ್ರೂ ಹೆದರ್ತಿದೆ ಅಂತ ಲೀಡರ್ಸ್ ಹೇಳಿಕೆಗಳ ಬಗ್ಗೆ ಏನು ಕಮೆಂಟ್ ಮಾಡಕ್ ಹೋಗುದಿಲ್ಲ. ಬಟ್ ಇಲ್ಲೇ ನಮ್ಮ ಪಕ್ಷದೊಳಗೆ ಏನು ವಿದ್ಯಮಾನಗಳು ನಡೆದಾವ ಅನ್ನು ವರಿಷ್ಠರು ಗಮನ ಹರಿಸ್ತಾ ಇದ್ದಾರೆ. ಅವ್ರ ಗಮನಕ್ಕಿದೆ. ಆದಷ್ಟು ಬೇಗನೆ ಇದಕ್ಕೊಂದು ಇತ್ಯರ್ಥ ಆಗ್ತದೆ, ಒಂದು ಅಂತ್ಯ ಆಗ್ತದೆ. ಸರಿ, ನೀವೊಬ್ರು ಸೀನಿಯರ್ ಲೀಡರ್ ಅದ್ರಿ. ಯಾಕೆ ಸೀನಿಯರ್ ಲೀಡರ್ಸ್ಗಳು ಇದನ್ನ ಸರಿಪಡಿಸುವಂತದನ್ನ ಮಾಡ್ತಾ ಇಲ್ಲ? ಒಂದ್ ಕಡೆ ನೀವಿದ್ರಿ, ಪ್ರಹ್ಲಾದ್ ಜೋಶಿ ಅವರಿದ್ದಾರೆ, ನಾಯಕರಿದ್ದೀರಿ ಅಂತ ರಾಜ್ಯದ ಸೀನಿಯರ್ ಲೀಡರ್ಸ್ ಇದ್ದೇವೆ. ನಾವು ಮೇಲ್ನವ್ರ ಗಮನಕ್ಕೆ ತರುವಂತ ಕೆಲಸ ನಾವು ಮಾಡ್ತೀವಿ. ಇವೆಲ್ಲ ಪಕ್ಷವು ನಿರ್ಧಾರ ಕೈಗೊಳ್ಬೇಕಾಗ್ತದೆ. ಈಗ ಜಗದೀಶ್ ಶೆಟ್ಟರ್ ನಿರ್ಧಾರ ಮಾಡುವಂತದ್ದಲ್ಲ, ಎಲ್ಲರೂ ಕುಂದಿರಿಸಿ ಸಮಾಧಾನ ಮಾಡುವಂತದ್ದು. ಅದನ್ನು ಪಕ್ಷ ತಾವು ಮಾಜಿ ಮುಖ್ಯಮಂತ್ರಿ ಕರೆಕ್ಟ್ ಪಕ್ಷ ಅದ್ರ ಬಗ್ಗೆ ನಿರ್ಧಾರಗಳು ಅವ್ರು ಕೈಗೊಳ್ತಾರೆ. ಜಗದೀಶ್ ಶೆಟ್ಟರ್ ನಿರ್ಧಾರ ಕೈಗೊಳ್ಳೋದು ಬರುದಿಲ್ಲ. ಕಾಂಗ್ರೆಸ್ನ ಗ್ಯಾರಂಟಿಗಳು ಕಾಂಗ್ರೆಸ್ ಪಕ್ಷದ ಎಟಿಎಂ ಆಗಿವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ. ಗ್ಯಾರಂಟಿಗಳು ಕಾಂಗ್ರೆಸ್ ಪಕ್ಷದ ಎಟಿಎಂ ಆಗಿವೆ ಅಂತ. ಇಲ್ಲ, ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ರೆ ನನಗೆ ಗೊತ್ತಿಲ್ಲ. ನಾ ಅದ್ರ ಬಗ್ಗೆ ಇಂಟರ್ಪ್ರಿಟ್ ಮಾಡಕ್ ಹೋಗಲ್ಲ. ನಂಗೆ ಅವ್ರು ಯಾವ ಹಿನ್ನೆಲೆ ಹೇಳಿದಾರೆ ನಂಗೆ ಗೊತ್ತಿಲ್ಲ. ಜಾತಿ ಗಣತಿ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನೋಡ್ರಿ, ಜಾತಿ ಗಣತಿ ಬಗ್ಗೆ ಜಾತಿ ಗಣತಿ ಮಾಡುವಂತ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇದೆ, ರಾಜ್ಯ ಸರ್ಕಾರಕ್ಕೆ ಇಲ್ಲವೇ ಇಲ್ಲ. ಅದಕ್ಕಾಗಿ ಸಿದ್ದರಾಮಯ್ಯ ಹಿಂದೆ ಏನ್ ಮಾಡಿದ್ರು, ಸುಮಾರು 200-300 ಕೋಟಿ ಖರ್ಚು ಮಾಡಿ ಅದು ಸೋಷಿಯಲ್ ಸಾಮಾಜಿಕ ಸಮೀಕರಣ ಮತ್ತೊಂದು ಇವೆಲ್ಲ ಒಂದು ಇಂಟರ್ಪ್ರಿಟೇಷನ್ ಮಾಡಿ ಅದೊಂದು ಜಾತಿ ಒಂದು ಗಣತಿ ಮಾಡ್ಲಿಕ್ಕೆ ಹೊಂಟ್ರು. ಇದು ತಪ್ಪದು. ಈಗಾಗಲೇ ಸುಪ್ರೀಂ ಕೋರ್ಟ್ ಮುಂದೆ ಕೇಸ್ ಪೆಂಡಿಂಗ್ ಇದೆ. ಇದನ್ನು ಚಾಲೆಂಜ್ ಮಾಡಿ ರಾಜ್ಯ ಸರ್ಕಾರ ಏನು ತೀರ್ಮಾನ ತೆಗೆದುಕೊಂಡಿರಲ್ಲ, ಈ ಜಾತಿ ಗಣೀಕರಣ ಜಾತಿ ಇದನ್ನ ಮಾಡ್ಲಿಕ್ಕೆ ಗಣತಿ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ, ಅದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಧಿಕಾರ ಇದೆ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಪೆಂಡಿಂಗ್ ಇದೆ. ಹಿನ್ನೆಲೆಯಲ್ಲಿ ಅವ್ರ ದಬಾಷೆ ಬಹಳ ಒತ್ತಾಯದಿಂದ ಅವರು ಅದನ್ನ ಮಾಡಿಬಿಟ್ರು, ಸಮೀಕ್ಷೆ ಮಾಡಿಬಿಟ್ರು. ಅದು ವೈಜ್ಞಾನಿಕವಾಗಿ ಇಲ್ಲ. ಈಗ ಕಾಂಗ್ರೆಸ್ ಪಾರ್ಟಿಯವರಿಗೆ ಕೇಳ್ರಿ, ಇದನ್ನ ಒಪ್ಕೊಂತೀರಂದ್ರೆ ಇನ್ನೂ ಅದನ್ನ ಕ್ಯಾಬಿನೆಟ್ ಮುಂದೆ ಇಡಾಕ ತಯಾರಿಲ್ಲ. ಅವರು ಹೆದರಿಕೆ ಇದೆ, ಅವರೊಳಗೆ ಹೆದರಿಕೆ ಇದೆ. ಅಲ್ಲಿ ಅವರಲ್ಲಿದ್ದಂತ ಲೀಡರ್ಸೇ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಜಾತಿ ಗಣತಿ ಅನ್ನುವಂಥದ್ದು ಕೇಂದ್ರ ಸರ್ಕಾರ ಮಾಡುವಂತಹ ನಿರ್ಧಾರ ಅವ್ರಿಗೆ ಬಿಟ್ಟಂತ, ಇದು ರಾಜ್ಯ ಸರ್ಕಾರ ಅಧಿಕಾರನೇ ಇಲ್ಲ. ಸರ್, ಕೊನೆಯದಾಗಿ ಬೆಳಗಾವಿಯಿಂದ ಪೈಪ್ಲೈನ್ ಮೂಲಕ ಧಾರವಾಡದ ಇಂಡಸ್ಟ್ರಿಯಲ್ ಏರಿಯಾಗೆ ನೀರು ಹೋಗ್ತಾ ಇದೆ. ಯಾವುದೇ ಸರ್ಕಾರದಿಂದ ಅನುಮತಿ ಪಡೆದಿಲ್ಲ.
ಆ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಆಕ್ರೋಶ ಬೆಳಗಾವಿ ಜಿಲ್ಲೆಯಲ್ಲಿ ವ್ಯಕ್ತವಾಗ್ತಿದೆ. ಸುಮಾರು 300 ಕೋಟಿ ರೂಪಾಯಿ ಯೋಜನೆ ಸರ್. ನಮ್ಗೆ 300 ಕೋಟಿ ರೂಪಾಯಿ ಯೋಜನೆ ಜಿಲ್ಲಾಡಳಿತ ಗಮನಕ್ಕಿಲ್ಲ, ನೀರಾವರಿ ಇಲಾಖೆ ಅಧಿಕಾರಿಗಳ ಗಮನಕ್ಕಿಲ್ಲ. ನಾನು ಅದಕ್ಕೆ ಮಾಹಿತಿ ತೆಗೆದುಕೊಳ್ತಾ ಇದ್ದೇನೆ. ಮೊನ್ನೆ ಇದು ಬಂದ ಮೇಲೆ ನಾನು ಪ್ರವಾಸದಲ್ಲಿದ್ದೆ, ಮಾಹಿತಿ ತೆಗೆದುಕೊಳ್ತಾ ನೋಡ್ರಿ. ಒಂದು ನಾನು ಹೇಳ್ತೀನಿ, ರಾಜ್ಯ ಸರ್ಕಾರ ನಿರ್ಧಾರ ಮಾಡಲಾರ್ದೇ ಎಲ್ಲಿಯೂ ಒಂದ್ ಕಡೆ ಮತ್ತೊಂದ್ ಕಡೆ ಡೈವರ್ಟ್ ಮಾಡ್ಲಿಕ್ಕೆ ಬರುದಿಲ್ಲ. ನಾನು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ, ಕ್ಯಾಬಿನೆಟ್ ಮಿನಿಸ್ಟರ್ ಕೆಲಸ ಮಾಡಿದ್ದೇನೆ. ಇವತ್ತು ಜಿಂದಾಲ್ ಇದೆಲ್ಲ ಸರ್ ನೀರಾವರಿ ನಾವೊಂದು ಹೇಳ್ತೀನಿ, ಅದು ಸರ್ಕಾರ ನಿರ್ಧಾರ ಮಾಡಿದ ಮೇಲೆ ಜಿಂದಾಲ್ದವರು ಇದರಿಂದ ನಮ್ಮ ಕೃಷ್ಣಾ ನದಿಯಿಂದ ಆಲಮಟ್ಟಿಯಿಂದ ಅಲ್ಲಿಗೆ ಜಿಂದಾಲ್ ನೀರು ತಗೊಂಡಿದ್ದಾರೆ. 2-3 ಡಿಸ್ಟ್ರಿಕ್ಟ್ ದಾಟಿ ಬಂದು ಅಲ್ಲಿ ದೊಡ್ಡ ಕೆರಿ ಮಾಡಿದ್ದಾರೆ. ನಾ ಬೇರೆ ಟೈಮ್ ಕೊರೋನಾ ಟೈಮ್ದಲ್ಲಿ ವಿಸಿಟ್ ಮಾಡಿದ್ದೆ ಜಿಂದಾಲಕ್ಕೆ. ದೊಡ್ಡದೊಂದು ಕೆರಿ ಮಾಡಿ ಅಲ್ಲಿ ನೀರು ಸಂಗ್ರಹ ಮಾಡಿದ್ದಾರೆ. ಅದಕ್ಕೆ ನಾನು ಹೇಳುವಂತದ್ದು, ಇವತ್ತು ನಮಗೆ ಏನೋ ತೊಂದರೆ ಆಗಿ, ನಮಗೆ ನೀರಿನ ತೊಂದರೆ ಆಗಿ ಮತ್ತೊಬ್ಬರಿಗೆ ಕೊಡುವಂತದ್ದು ಆಗಬಾರ್ದು ಯಾವಾಗಲೂ. ಅದಕ್ಕೆ ಇದ್ರ ಬಗ್ಗೆ ನಾನು ಎಲ್ಲವನ್ನೂ ಮಾಹಿತಿ ಕೊಡ್ರಿ ಅಂತ ನಾನು ಹೇಳಿದ್ದೀನಿ KIDB ಅವರಿಗೆ ಮತ್ತು ಬೇರೆ ಅಧಿಕಾರಿಗಳು ಹೇಳಿದ್ದೇನೆ. ಅವರು ಬಹುಶಃ ಇವತ್ತು ನಾನು ಮಾಹಿತಿ ಕೊಡ್ತಾರೆ. ಇವತ್ತು ಇಲ್ಲಿ ಜನರಿಗೆ ಅನ್ಯಾಯ ಮಾಡಿ, ಇಲ್ಲಿ ಜನರಿಗೆ ರೈತರಿಗೆ ಅನ್ಯಾಯ ಮಾಡಿ, ಇಲ್ಲಿ ಕುಡಿಯ ನೀರಿಗೆ ತೊಂದರೆ ಆಗಿ ಕೊಡುವಂತದ್ದು ಅವಕಾಶ ನಾವು ಕೊಡ್ತೀವಿ. ಸರ್, ಬೆಳಗಾವಿ ಪದೇ ಪದೇ ಅನ್ಯಾಯ ಆಗುತ್ತೆ, ಒಂದೇ ಭಾರತ್ ಬರಲ್ಲ, ಇಲ್ಲಿ ಫ್ಲೈಟ್ಗಳೆಲ್ಲ ಹುಬ್ಳಿಯವ್ರು ಕಸ್ಕೊತಾರೆ, ಇದು ಬಹಳ ಆರೋಪ ಇದೆ ಸರ್. ಇಲ್ಲಿ ಬೆಂಗಳೂರದ್ದು ಫ್ಲೈಟ್ ಕ್ಯಾನ್ಸಲ್ ಆದಾಗ, ಸಸ್ಪೆಂಡ್ ಆದಾಗ ಮತ್ತೆ ಅಲ್ಲಿ ಇಲ್ಲಿರುವ ಅಧಿಕಾರಿಗಳನ್ನ ಮತ್ತು ಮಂತ್ರಿಗಳನ್ನ ಭೇಟಿಯಾಗಿ ಅದನ್ನ ರಿಸ್ಟೋರ್ ಮಾಡುವಂತ ಕೆಲಸ ನಾನು ಮಾಡಿದ್ದೇನೆ. ಮತ್ತು ಬೇರೆ ಬೇರೆ ಫ್ಲೈಟ್ಸ್ಗಳು ಬರುವಂತ ಪ್ರಯತ್ನ ನಾವು ನಡೀತಾ ಇದೆ. ಒಂದೇ ಭಾರತದ್ದು ನಾ ಇನ್ನೂ ಪ್ರಯತ್ನ ಪಟ್ಟಿಲ್ಲ. ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ನಾವು ವೈಯಕ್ತಿಕವಾಗಿ ಭೇಟಿಯಾಗಿ ಅಭಿನಂದನೆ ಸಲ್ಲಿಸಿದಾಗ ಅವ್ರಿಗೆ ಮತ್ತೆ ಇದನ್ನ ಒಂದು ಮೆಮೊರಾಂಡಮ್ ಕೊಟ್ಟಿದ್ದೇನೆ, ರಿಟರ್ನ್ ಮೆಮೊರಾಂಡಮ್ ಕೊಟ್ಟಿದ್ದೇನೆ. ಅವ್ರ ಗಮನಕ್ಕೆ ತಗೊಂಡಿದ್ದೇನೆ. ಅವರು ಅದ್ರ ಬಗ್ಗೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತೀವಿ ಅಂತಿದ್ದಾರೆ. ಈಗ ಇವತ್ತಿನ ನಾಳೆ ರಿಸಲ್ಟ್ ಬರ್ತದೆ, ಒಂದು 4 ದಿವಸ ಲೇಟ್ ಆಗಿರ್ಬೋದು, ಆದರೆ ರಿಸಲ್ಟ್ ಬರುವವರೆಗೆ ನಾ ಹೋರಾಟ ಕೊಡುದಿಲ್ಲ. Yes, sir.